ನಮಸ್ಕಾರ ಸ್ನೇಹಿತರೆ. ಗಲ್ಫ್ ರಾಷ್ಟ್ರಗಳ ರಾಜಕಾರಣದಲ್ಲಿ ಅತಿದೊಡ್ಡ ಭೂಕಂಪ ಉಂಟಾಗಿದೆ. ಇಡೀ ಜಗತ್ತಿನ ತೈಲ ಮಾರುಕಟ್ಟೆಯನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ ಒಪೆಕ್ ಒಕ್ಕೂಟ ಒಡೆದು ಚೂರಾಗಿದೆ. ಈ ಪವರ್ಫುಲ್ ಒಕ್ಕೂಟದಿಂದ ಹೊರಬರೋದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಬರೋಬ್ಬರಿ 59 ವರ್ಷಗಳ ಹಳೆಯ ಸಂಬಂಧ ಒಂದೇ ಏಟಿಗೆ ಬ್ರೇಕ್ ಆಗೋಗಿದೆ. ಹಾಗಾದರೆ ಇದ್ದಕ್ಕಿದ್ದಂತೆ UAE ಇಂಥ ಒಂದು ನಿರ್ಧಾರಕ್ಕೆ ಯಾಕೆ ಬಂತು? ಇರಾನ್ ಯುದ್ಧ ಏನಾದರೂ ಒಪೆಕನ್ನು ಛಿದ್ರ ಮಾಡೋಕ್ಕೆ ಕಾರಣ ಆಯಿತಾ? UAEಯ ಈ ಒಂದೇ ಒಂದು ನಿರ್ಧಾರದಿಂದ ಗ್ಲೋಬಲ್ ತೈಲ ಮಾರುಕಟ್ಟೆ ಮೇಲೆ ಆಗೋ ಪರಿಣಾಮಗಳೇನು? ಇದರಿಂದ ಭಾರತಕ್ಕೆ ಏನಾದರೂ ಲಾಭ ಆಗುತ್ತಾ? ಬನ್ನಿ ಕ್ವಿಕ್ ಆಗಿ ತೈಲ ಸಾಮ್ರಾಜ್ಯದ ಈ ಅಲ್ಲೋಲ ಕಲ್ಲೋಲವನ್ನು ಸ್ಮೂತಾಗಿ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 59 ವರ್ಷದ ಸ್ನೇಹಕ್ಕೆ ಗುಡ್ ಬೈ. ಏನಿದು ಒಪೆಕ್ ಸಿಂಡಿಕೇಟ್? ಸ್ನೇಹಿತರೆ, ಈ ಒಕ್ಕೂಟದ ರಾಷ್ಟ್ರಗಳು ಮೀಟಿಂಗ್ ಮಾಡಿದ್ರೆ ಸಾಕು ಜಗತ್ತಿನ ಆಯಿಲ್ ಮಾರ್ಕೆಟ್ ಶೇಕ್ ಆಗುತ್ತೆ. ಎಷ್ಟೋ ದೇಶಗಳ ಆರ್ಥಿಕತೆ ಅಲ್ಲಾಡುತ್ತೆ. ಅಷ್ಟೊಂದು ಪವರ್ ಈ ಒಪೆಕ್ ಒಕ್ಕೂಟಕ್ಕಿದೆ. ಆದ್ರೀಗ ಈ ಒಕ್ಕೂಟಕ್ಕೆ UAE ಬಿಗ್ ಶಾಕ್ ಕೊಟ್ಟಿದೆ. ಮೇ 1ರಿಂದಲೇ ಒಪೆಕ್ ಒಕ್ಕೂಟದಿಂದ ಎಕ್ಸಿಟ್, ನಾವು ಔಟ್ ಅಂತ UAE ಡಿಕ್ಲೇರ್ ಮಾಡಿದೆ. 1967 ಒಪೆಕ್ ಸೇರಿದ UAE 59 ವರ್ಷಗಳ ಐತಿಹಾಸಿಕ ಒಪ್ಪಂದವನ್ನು ಹರಿದು ಬಿಸಾಕಿದೆ. ಯಾವುದೇ ಒಂದು ರಾಷ್ಟ್ರ ಒಂದು ಒಕ್ಕೂಟದಿಂದ ಎದ್ದು ಹೋದರೆ ಅಂಥದ್ದು ಏನು ಪರಿಣಾಮ ಅಂತ ನೀವು ಕೇಳ್ಬೋದು. ಆದರೆ ಒಪೆಕ್ನಲ್ಲಾಗೋ ಒಂದೊಂದು ಬೆಳವಣಿಗೆ ಕೂಡ ಪರಿಣಾಮ ಬೀರುತ್ತೆ. ಅದು ಅರ್ಥ ಆಗಬೇಕು ಅಂದರೆ ಒಪೆಕ್ನ ತಾಕತ್ತನ್ನು ತಿಳ್ಕೋಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಪೆಕ್ ಏನು? ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ತೈಲ ಸಂಪದ್ಭರಿತ ರಾಷ್ಟ್ರಗಳೆಲ್ಲ ಸೇರಿ ಮಾಡಿಕೊಂಡಿರೋ ಒಕ್ಕೂಟ. 1960 ಸೆಪ್ಟೆಂಬರ್ನಲ್ಲಿ ಬಾಗ್ದಾದ್ ಸಮ್ಮೇಳನದಲ್ಲಿ ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು ವೆನೆಜುವೆಲಾ ಸೇರಿ ಇದನ್ನು ರಚನೆ ಮಾಡಿದ್ವು. ಇಲ್ಲಿವರೆಗೆ ಒಪೆಕ್ನಲ್ಲಿಟ್ಟು 12 ರಾಷ್ಟ್ರಗಳಿದ್ವು. ಈಗ UAE ಹೊರಗೆ ಹೋಗ್ತಿರೋದ್ರಿಂದ 11ಕ್ಕೆ ಕುಸಿತಾ ಇದೆ. ಇನ್ನು 2016ರಲ್ಲಿ ಇವರು ಒಪೆಕ್ ಪ್ಲಸ್ ಅಂತ ಮತ್ತೊಂದು ಗ್ರೂಪ್ ಮಾಡಿಕೊಂಡ್ರು. ಯಾಕಂದರೆ ಆ ಟೈಮ್ನಲ್ಲಿ ಅಮೆರಿಕದಲ್ಲಿ ದಿಢೀರಂತ ಎಣ್ಣೆ ಉತ್ಪಾದನೆ ಜಾಸ್ತಿಯಾಗಿ ತೈಲ ಬೆಲೆ ಪಾತಾಳಕ್ಕೆ ಕುಸಿಯೋಕೆ ಶುರುವಾಯ್ತಲ್ಲ. ಆಗ ಈ ಒಪೆಕ್ ರಾಷ್ಟ್ರಗಳು ತಮ್ಮ ಪವರ್ ಉಳಿಸ್ಕೊಳ್ಳೋಕೆ ಅಂತ ರಷ್ಯಾ, ಮೆಕ್ಸಿಕೋ, ಕಜಕಿಸ್ತಾನ್, ಒಮಾನ್ ಸೇರಿದ ಹಾಗೆ ಒಪೆಕ್ನಲ್ಲಿ ಇಲ್ಲದೆ ಇರೋ ಇನ್ನೂ 10 ಪ್ರಬಲ ತೈಲ ಉತ್ಪಾದಕ ರಾಷ್ಟ್ರಗಳನ್ನು ಸೇರಿಸ್ಕೊಂಡ್ರು. ಒಪೆಕ್ ರಾಷ್ಟ್ರಗಳು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ 35-40% ಕ್ರೂಡ್ ಆಯಿಲ್ ಉತ್ಪಾದನೆ ಮಾಡ್ತಾರೆ. ಒಪೆಕ್ ಪ್ಲಸ್ ಕೂಡ ಸೇರಿಕೊಂಡ್ರೆ ಸುಮಾರು 60% ತೈಲವನ್ನು ಇವರೇ ಕಂಟ್ರೋಲಲ್ಲಿ ಇಟ್ಕೊಂಡಂಗಾಗುತ್ತೆ. ಇರೋ ಜಗತ್ತಿನ ಬರೋಬ್ಬರಿ 80%ನಷ್ಟು ಕ್ರೂಡ್ ಆಯಿಲ್ ರಿಸರ್ವ್, ತೈಲ ನಿಕ್ಷೇಪ ಇರೋದು ಈ ಒಕ್ಕೂಟದ ಕಂಟ್ರೋಲ್ನಲ್ಲಿ, ಕೈಯಲ್ಲಿ. ಇದನ್ನು ಎಕನಾಮಿಕ್ಸ್ನಲ್ಲಿ ಅಥವಾ ಫಿನಾನ್ಷಿಯಲ್ ವರ್ಲ್ಡ್ನಲ್ಲಿ ಕಾರ್ಟಲೈಸೇಷನ್ ಅಂತ ಕೂಡ ಕರಿಬೋದು ನೀವು. ಗುಂಪುಗಾರಿಕೆ ಇವ್ರದ್ದು. ಲೀಗಲ್ ಆಯಿಲ್ ಸಿಂಡಿಕೇಟ್. ಮಾರುಕಟ್ಟೆಯಲ್ಲಿ ಎಣ್ಣೆ ರೇಟ್ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಸಾಕು, ಇವರೆಲ್ಲ ಸೇರೋದು, ಮೀಟಿಂಗ್ ಮಾಡೋದು, ಪ್ರೊಡಕ್ಷನ್ನೇ ಕಮ್ಮಿ ಮಾಡಿಬಿಡೋದು, ಸಪ್ಲೈನೇ ಕಮ್ಮಿ ಮಾಡಿಬಿಡೋದು. ಅವಾಗೇನಾಗುತ್ತೆ? ತೈಲ 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 ಅಂತೆಲ್ಲ ಬೇಡ್ತಾ ಬರ್ತಾರಲ್ಲ ಇವ್ರ ಹತ್ರ. ರೇಟ್ ಎಷ್ಟು ಅಂತ ಹೇಳೋದು, ರೇಟ್ ಜಾಸ್ತಿ ಮಾಡ್ಕೊಳ್ಳೋದು. ದಶಕಗಳಿಂದ ನಿಮ್ಮ ಗಾಡಿಗಳಿಗೆ ಹಾಕೋ ಪೆಟ್ರೋಲ್, ಡೀಸೆಲ್ ರೇಟ್ ಎಷ್ಟಿರಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಿದ್ದೆ ಈ ಒಕ್ಕೂಟ. ಈಗ ಈ ಪವರ್ಫುಲ್ ಗ್ಯಾಂಗ್ನಿಂದ UAE ಹೊರಗೆ ಹಾರಿದೆ. ಹಾಗಿದ್ರೆ ಕಾರಣ ಏನು? ಸೌದಿ ಜೊತೆಗಿನ ಈಗೋ ಕ್ಲಾಶ್ ಎಂಥದ್ದು ಇವರಿಗೆ? ಬನ್ನಿ ಇದನ್ನು ಕೂಡ ತಿಳ್ಕೊಂಡ್ಬಿಡೋಣ ನಾವು. ಸೌದಿ ಬಾಸ್ ಗಿರಿಗೆ ಬ್ರೇಕ್. ಲಾಭದ ಲೆಕ್ಕಾಚಾರದಲ್ಲಿ ಒಡೆದು ಹೋಯಿತು ದೋಸ್ತಿ. ಸ್ನೇಹಿತರೆ, ಮೇಲ್ನೋಟಕ್ಕೆ ಅರಬರೆಲ್ಲ ಒಂದೇ ಥರ ಕಂಡರೂ ಕೂಡ ಒಳಗೊಳಗೆ ಕೋಲ್ಡ್ ವಾರ್. ಒಪೆಕ್ ಒಕ್ಕೂಟದಲ್ಲಿ UAE ಸುಮ್ಮನೆ ಯಾವುದೋ ಒಂದು ಮೂಲೆಯಲ್ಲಿ ಕೂರೋ ಸಣ್ಣ ರಾಷ್ಟ್ರ ಆಗಿರಲಿಲ್ಲ. ಸೌದಿ ಅರೇಬಿಯಾ, ಇರಾಕ್ ಬಿಟ್ಟರೆ ಇದು 3ನೇ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ. UAE ಪ್ರತಿದಿನ ಬರೋಬ್ಬರಿ 3.2 - 3.4 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಉತ್ಪಾದನೆ ಮಾಡ್ತಾ ಇದೆ. 2027ರಲ್ಲಿ ಅಂದರೆ ಇನ್ನೊಂದು ವರ್ಷದಲ್ಲಿ ಇದನ್ನು ದಿನಕ್ಕೆ 5 ಮಿಲಿಯನ್ ಬ್ಯಾರಲ್ಗೆ ಏರಿಸೋ ಗುರಿಯನ್ನು ಇಟ್ಕೊಂಡಿದ್ದಾರೆ. ಜಗತ್ತು ಪೆಟ್ರೋಲ್, ಡೀಸೆಲ್ ಎಲ್ಲ ಬಿಟ್ಟು ರಿನ್ಯೂವಬಲ್ ಎನರ್ಜಿ EV ಅಂತ ಹೋಗೋಕ್ಕಿಂತ ಮುಂಚೆ ತೋಡಿ ಖಾಲಿ ಮಾಡಿ ದುಡ್ಡನ್ನ, ಡಾಲರ್ನ ತಂದಿಟ್ಕೊಳ್ಳೋಣ, ಚಿನ್ನ ತಂದಿಟ್ಕೊಳ್ಳೋಣ ಲೆಕ್ಕಾಚಾರ ಇರಬೇಕು ಇವರಿಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ಒಪೆಕ್ನ ರಾಷ್ಟ್ರಗಳು ಎಮರ್ಜೆನ್ಸಿಗೆ ಅಂತ ಎತ್ತಿಟ್ಟಿರೋ ಸ್ಪೇರ್ ಕೆಪಾಸಿಟಿಯಲ್ಲಿ 15% ಪಾಲು UAE ಬಳಿನೇ ಇದೆ. ಇಷ್ಟೆಲ್ಲ ಪವರ್ ಇರೋ ರಾಷ್ಟ್ರ ದಿಢೀರಂತ ಹೊರಗೆ ಬರೋಕ್ಕೆ 2 ಮುಖ್ಯ ಕಾರಣಗಳಿವೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೇ ಕಾರಣ ಆಲ್ರೆಡಿ ನಾನು ನಿಮಗೆ ಹೇಳಿದೆ. ಫ್ಯೂಚರ್ನಲ್ಲಿ ಎಲ್ಲ ಗ್ರೀನ್ ಎನರ್ಜಿ ಕಡೆಗೆ, EVಗಳ ಕಡೆಗೆಲ್ಲ ಹೋಗ್ತಿದ್ದಾರಲ್ಲ. ಪೆಟ್ರೋಲ್, ಡೀಸೆಲ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅನ್ನೋದು ಗೊತ್ತು ಅವರಿಗೆ. ಅದಕ್ಕೆ ಆದಷ್ಟು ಬೇಗ ಎಲ್ಲ ತೆಗೆದು ಮಾರಿಬಿಡೋಣ, ಆಮೇಲೆ ಇದ್ರೂ ಎಷ್ಟಾಗುತ್ತೆ ಅಂತ ಹೇಳಿ ಆಡ್ನಾಕ್ ಮೂಲಕ $150 ಬಿಲಿಯನ್ ಇನ್ವೆಸ್ಟ್ ಮಾಡಿ ರ್ಯಾಪಿಡ್ ಆಗಿ ತೋಡು ಮಾರಕ್ಕೆ ಪ್ಲಾನ್ ಮಾಡಿದ್ದಾರೆ ಇವಾಗಲೇ. ಆದರೆ ಒಪೆಕ್ನ ಪ್ರೊಡಕ್ಷನ್ ಕೋಟಾ ಲಿಮಿಟ್ನಿಂದ UAEಗೆ ತೈಲ ತೋಡು ಮಾರಕ್ಕೆ ಆಗ್ತಾ ಇರಲಿಲ್ಲ. ಇಕ್ಕಟ್ಟಿಗೆ ಸಿಕ್ಕಾಕಿತ್ತು ಅವ್ರನ್ನಿದು. ನೆಕ್ಸ್ಟ್ ಏನು ಗೊತ್ತಾ? ಅರಬ್ಬರ ಈಗೋ ಕ್ಲಾಶ್. ಸೌದಿ ಮತ್ತು ದುಬೈನವ್ರದ್ದು, ಅಂದರೆ UAEನವ್ರದ್ದು. ಅದನ್ನು ನೋಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ ನಿಮ್ಮ ಹತ್ರ. ಮಸ್ತ್ ಮಗ ಚಾನಲ್ನ ಈ ನಿರಂತರ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು
ಚಾನಲ್ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಚಾನಲ್ಗೆ ಅತಿ ದೊಡ್ಡ ಬೆಂಬಲಿಗರಾಗ್ತೀರಾ ನೀವು. ಆಸಕ್ತರು ಮಿಸ್ ಇಲ್ಲ, ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಕಂಟಿನ್ಯೂ ನೋಡೋಣ. ಈಗ ಅವ್ರ ಈಗೋ ಕ್ಲಾಶ್ ವಿಚಾರ ನೋಡೋಣ. ಮುಖ್ಯ ಕಾರಣ ಸೌದಿಯ ಬಾಸ್ಗಿರಿ, ದಾದಾಗಿರಿ ಮತ್ತು ಆರ್ಥಿಕತೆಯ ಡಿಮಾಂಡ್. ಒಪೆಕ್ನಲ್ಲಿ ಯಾವಾಗಲೂ ಸೌದಿ ಅರೇಬಿಯಾ ಹೇಳಿದ್ದೇ ವೇದವಾಕ್ಯ. ಸೌದಿ ತನಗೆ ಬೇಕಾದಾಗ ಪ್ರೊಡಕ್ಷನ್ ಕಮ್ಮಿ ಮಾಡಿ ಅಂತ ಆರ್ಡರ್ ಮಾಡ್ತಿದ್ವಿ. ಯಾಕಂದರೆ ಸೌದಿ ಅರೇಬಿಯಾಗೆ ತನ್ನ ಕನಸಿನ ಬೃಹತ್ ಪ್ರಾಜೆಕ್ಟ್ ನಿಯೋಮ್ ಕಟ್ಟೋಕೆ, ಸ್ಪೋರ್ಟ್ಸ್ ಇವೆಂಟ್ಗಳನ್ನು ಮಾಡೋಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. IMF ರಿಪೋರ್ಟ್ ಪ್ರಕಾರ ಸೌದಿ ತನ್ನ ಬಜೆಟ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಪ್ರತಿ ಬ್ಯಾರಲ್ ತೈಲ ಕನಿಷ್ಠ $90-96 ರೇಂಜ್ನಲ್ಲಿ ಸೇಲ್ ಆಗಬೇಕು ಅವರಿಗೆ. ಆದರೆ UAE ಕತೆ ಹಾಗಲ್ಲ. ಅವರ ಆರ್ಥಿಕತೆ ಆಲ್ರೆಡಿ ಡೈವರ್ಸಿಫೈ ಆಗಿದೆ. ಅವರ ಒಟ್ಟು GDPಯಲ್ಲಿ 70% ಆದಾಯ ಟೂರಿಸಂ, ಟ್ರೇಡ್ ಮತ್ತು ಟೆಕ್ನಾಲಜಿಯಿಂದ ಬರ್ತಾ ಇದೆ. ಗ್ಲೋಬಲ್ ಫಿನಾನ್ಷಿಯಲ್ ಹಬ್ ಅವರು UAE. ಹೀಗಾಗಿ UAEಗೆ ಪ್ರತಿ ಬ್ಯಾರಲ್ ತೈಲ ಕೇವಲ $50 ಸೇಲ್ ಆದರೂ ಕೂಡ ಪ್ರಾಫಿಟಬಲ್ಲೇ. ದೇಶ ನಡೆಯುತ್ತವ್ರಿಗೆ ಚೆನ್ನಾಗಿ. ನಿಮ್ಮ $90 ರೇಟ್ ಆಸೆಗೆ ನಾವ್ಯಾಕೆ ಉತ್ಪಾದನೆ ಕಮ್ಮಿ ಮಾಡಿಕೊಂಡು ಮಾರ್ಕೆಟ್ ಹಾಳು ಮಾಡ್ಕೊಳ್ಳೋಣ, ಮಾರ್ಕೆಟ್ ಶೇರ್ ಕಳ್ಕೊಳ್ಳೋಣ, ಆಮೇಲೆ ಏನು ಮಾಡುತ್ತೆ, ಕಾಲು ಕೆಳಗೆ ತೈಲ ಇಟ್ಕೊಂಡು ಏನು ಮಾಡೋದು, ಯಾರಿಗೂ ಬೇಡ ಅಂದರೆ ಮುಂದಿನ ದಿನಗಳಲ್ಲಿ ನಾವು ತೋಡ್ತೀವಿ ಅನ್ನೋದು UAE ಲೆಕ್ಕಾಚಾರ. ಇದ್ರ ಜೊತೆಗೆ ಸೌದಿಗೆ ಇತ್ತೀಚೆಗೆ ತುಂಬ ಅಂಟ್ತಾ ಇರೋ ಪಾಕಿಸ್ತಾನ, ಅವ್ರ ಫ್ರೆಂಡ್ಶಿಪ್ಪು, ಅದು ಕೂಡ UAE ಕೆಂಗಣ್ಣಿಗೆ ಕಾರಣ ಆಗಿದೆ. ಇರಾನ್ ದಾಳಿ ಮಾಡಿದಾಗ UAE ಪಾಕಿಸ್ತಾನದ ಸೇನಾ ಬೆಂಬಲವನ್ನು ಕೇಳಿತ್ತು. ಆದರೆ ಪಾಕ್ ಸಹಾಯ ಮಾಡಲಿಲ್ಲ, ಬರೀ ಮಧ್ಯಸ್ಥಿಕೆ ಅಂತ ಹೇಳ್ತು. ಇದರಿಂದ ಸಿಟ್ಟಾಗಿ ತಾನು ಕೊಟ್ಟಿದ್ದ $3.5 ಬಿಲಿಯನ್ ಸಾಲವನ್ನು ಕೊಡ್ರಿ ವಾಪಸ್ಸು, ಇನ್ನು ಟೈಮ್ ಕೊಡೋಕ್ಕಾಗಲ್ಲ ಅಂಥೇಳಿ ಬೆನ್ನು ಬಿತ್ತು UAE ಪಾಕಿಸ್ತಾನಕ್ಕೆ. ಆಗ ಸಡನ್ನಾಗಿ ಸೌದಿ ಏನು ಮಾಡ್ತು, ನಾನು ಕಾಪಾಡ್ತೀನಿ ನಿನ್ನ ಪಾಕಿಸ್ತಾನ ಅಂಥೇಳಿ $3 ಬಿಲಿಯನ್ ಸಾಲವನ್ನು ಕೊಟ್ಟು ಕೊಡಿ UAEಗೆ ಅಂಥೇಳಿ ಪಾಕಿಸ್ತಾನ ಕೊಟ್ಟು ಮರ್ಯಾದೆ ಉಳಿಸಿತ್ತು ಪಾಕಿಸ್ತಾನದ್ದು. ಅದರ ಮೇಲಾಗಿ ಸೌದಿ ಪಾಕ್ ಪರಮಾಣು ಮತ್ತು ಸೇನಾ ಒಪ್ಪಂದದ ರೀತಿಯಿಂದ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಲ್ಲ, ನ್ಯೂಕ್ಲಿಯರ್ ಅಂಬ್ರೆಲ್ಲ ನಮ್ಮ ಹತ್ರ ಇದೆ, ಹಿಡಿತೀವಿ ಬನ್ನಿರಿ ನಿಮಗೆ ಬೇಕಾದರೆ ಸೌದಿ ಕರೀತಿದ್ದಾರಲ್ಲ, ರಕ್ಷಣೆ ಕೊಡ್ತೀವಿ ಅಂಥೇಳಿ. ಹೀಗಾಗಿ UAE ಫುಲ್ಲು ಉರಿ ಹತ್ತಿಸಿದೆ ಇದೆಲ್ಲ. ಮುಸ್ಲಿಂ ಜಗತ್ತನ್ನು ಒಟ್ಟು ಮಾಡ್ತೀನಿ ಅಂತ ಓಡಾಡ್ತಿದ್ದ ಪಾಕ್ ಈಗ ಒಪೆಕ್ನ ಭಿನ್ನಾಭಿಪ್ರಾಯದಲ್ಲಿ ಆ ತುಪ್ಪದಲ್ಲಿ ಬಿದ್ದಿರೋ ಹೆಗಣ ಆಗಿ ಎಲ್ಲ ತುಪ್ಪ ಹಾಳು ಮಾಡಿದೆ. ಈಗ ಯುದ್ಧದ ನೆಪ, ಬಿಸ್ನೆಸ್ ಮಾಸ್ಟರ್ ಸ್ಟ್ರೋಕ್. ಒಪೆಕ್ ಪತನಕ್ಕೆ ಪರ್ಫೆಕ್ಟ್ ಟೈಮಿಂಗ್. ಸ್ನೇಹಿತರೆ, ಯುದ್ಧ ಭೂಮಿಯಲ್ಲಿ ಅಷ್ಟೆಲ್ಲ ಸಾವು ನೋವಾಗ್ತಾ ಇದ್ರೆ ಜಾಣರು ಲಾಭದ ಲೆಕ್ಕಾಚಾರ ಹಾಕ್ತಾರೆ. UAE ಕೂಡ ಇದನ್ನೇ ಮಾಡಿತ್ತು. ಒಪೆಕ್ನಿಂದ ಸೇಫ್ ಆಗಿ ಎಸ್ಕೇಪ್ ಆಗೋಕೆ ಇರಾನ್ ಉದ್ವಿಗ್ನತೆ UAEಗೆ ಒಂದು ಪರ್ಫೆಕ್ಟ್ ಟೈಮಿಂಗನ್ನು, ಅಪಾರ್ಚುನಿಟಿಯನ್ನು ಕೊಡ್ತು. ಇರಾನ್ ವರ್ಸಸ್ ಅಮೆರಿಕ ಇಸ್ರೇಲ್ ಸಂಘರ್ಷದಿಂದಾಗಿ ಹಾರ್ಮುಸ್ ಜಲಸಂಧಿ ಮೇಲೆ ದೊಡ್ಡ ಪರಿಣಾಮ ಆಗಿದೆ. ಇಡೀ ಜಗತ್ತಿನ 21% ಕಚ್ಚಾ ತೈಲ ಅಂದರೆ ದಿನಕ್ಕೆ ಸುಮಾರು 21 ಮಿಲಿಯನ್ ಬ್ಯಾರಲ್ ತೈಲ ಸಾಗಾಣಿಕೆಯಾಗೋದು ಇದೇ ರೂಟ್ನಲ್ಲಿ. ಈಗ ಯುದ್ಧದ ಭೀತಿಯಿಂದ ಈ ರೂಟ್ ಹೈ ರಿಸ್ಕ್ ಝೋನ್ ಆಗಿದೆ. ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಆಲ್ರೆಡಿ ತೈಲದ ಕೊರತೆ ಇದೆ. ಕೃತಕ ಅಭಾವದಿಂದ ರೇಟ್ ಕೂಡ ಹೈ ಇದೆ. ಇದೇ ಸರಿಯಾದ ಸಮಯ ಅಂತ UAE ಸ್ಕೆಚ್ ಹಾಕ್ತು. ಇಲ್ಲಿ ನಾರ್ಮಲ್ ಟೈಮ್ನಲ್ಲಿ ಏನಾದರೂ UAE ಒಪೆಕ್ನಿಂದ ಹೊರಬಂದು ದಿಢೀರಂತ ತನ್ನ ಉತ್ಪಾದನೆ ಜಾಸ್ತಿ ಮಾಡಿದರೆ ಮಾರ್ಕೆಟ್ನಲ್ಲಿ ತೈಲದ ರೇಟ್ ಹೆಚ್ಚಾಗಿ ಪಾತಾಳಕ್ಕೆ ಕುಸಿತಾ ಇತ್ತು. ಆಗ ಖುದ್ದು UAEಗೂ ಕೂಡ ಲಾಸ್ ಆಗ್ತಾ ಇತ್ತು. ಆದ್ರೀಗ ಮಾರ್ಕೆಟ್ನಲ್ಲಿ ಆಲ್ರೆಡಿ ಶಾರ್ಟೇಜ್ ಇರೋದ್ರಿಂದ ಇವರು ತಮ್ಮ ಲಿಮಿಟ್ ಕ್ರಾಸ್ ಮಾಡಿ ಎಣ್ಣೆ ಉತ್ಪಾದನೆ ಮಾಡಿದ್ರೂ ಕೂಡ ಮಾರ್ಕೆಟ್ ಕ್ರ್ಯಾಶ್ ಆಗಲ್ಲ, ರೇಟ್ ಸ್ಟೇಬಲ್ ಆಗಿರುತ್ತೆ. ಇಲ್ಲಿ UAEಗೆ ಇನ್ನೊಂದು ಅಡ್ವಾಂಟೇಜ್ ಕೂಡ ಇದೆ. ಹಬ್ಷನ್ ಫುಜೈರಾ ಬೃಹತ್ ಪೈಪ್ಲೈನ್ ಇದು ಹಾರ್ಮುಸ್ ಜಲಸಂಧಿಯನ್ನು ಬೈಪಾಸ್ ಮಾಡಿ ನೇರವಾಗಿ ಗಲ್ಫ್ ಆಫ್ ಒಮಾನ್ ಮೂಲಕ ಅರೇಬಿಯನ್ ಸಮುದ್ರಕ್ಕೆ ತೈಲವನ್ನು ಸಪ್ಲೈ ಮಾಡುತ್ತೆ. ಅಲ್ಲಿಂದ ಹಡಗಿಗೆ ತುಂಬಿ ಕಳಿಸುತ್ತೆ. UAE ಇದೇ ಫೆಸಿಲಿಟಿ ಯೂಸ್ ಮಾಡಿ ವಾರ್ ಟೈಮ್ನಲ್ಲಿ ದಿನಕ್ಕೆ 1.5 ಮಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅನ್ನ ರಫ್ತು ಮಾಡ್ತಾ ಇತ್ತು. ಭಾರತಕ್ಕೆ ಬಂಪರ್ ಲಾಟರಿ, ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಆಗುತ್ತಾ, ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತಾರಲ್ಲ, ಹಾಗೆ ತೈಲ ಸಾಮ್ರಾಜ್ಯದ ಕದನದಿಂದಾಗಿ ಚೂರ್ ಲಾಭದ ಲೆಕ್ಕಾಚಾರ ಇದೆ. ಅದನ್ನ ನೋಡೋಕ್ಕಿಂತ ಮುಂಚೆ UAE ಎಕ್ಸಿಟ್ ನಿಂದ ಮಾರ್ಕೆಟ್ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಶಾರ್ಟ್ ಟರ್ಮ್ನಲ್ಲಿ ದೊಡ್ಡ ಬದಲಾವಣೆ ಆಗಲ್ಲ, ಆದರೆ ಲಾಂಗ್ ಟರ್ಮ್ನಲ್ಲಿ ಒಪೆಕ್ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋ ಸಾಧ್ಯತೆ ಇದೆ. ಮಾರ್ಕೆಟ್ ಮೇಲೆ ಅವರಿಗಿದ್ದ ಮೊನೋಪಲಿ ಮುರಿದು ಬೀಳುತ್ತೆ. ನಾವು ಹೇಳಿದ್ದ ರೇಟ್ ಅನ್ನೋ ದಾದಾಗಿರಿ ಸ್ವಲ್ಪ ಕಮ್ಮಿ ಆಗ್ಬೋದು. ಮಾರುಕಟ್ಟೆಯಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿ ಪ್ರೈಸ್ ವಾರ್ ಶುರುವಾಗೋ ಎಲ್ಲ ಚಾನ್ಸಸ್ ಇದೆ. ಒಂದು ವೇಳೆ UAEನ ಮಾದರಿಯಾಗಿ ತಗೊಂಡು ಬೇರೆ ಒಪೆಕ್ ರಾಷ್ಟ್ರಗಳು ಕೂಡ ನಮಗೆ ಇಷ್ಟ, ನಾವು ತೋಡು ಮಾರ್ತೀವಿ, UAE ಒಂದು ಚೆನ್ನಾಗಿ ತೋಡಿ ಮಾರಿ ದುಡ್ಡು ಮಾಡ್ಕೊಂಡ್ರೆ ನಾವು ತೋಡ್ತೀವಿ ಅಂತ ಹೇಳಿ ಹೊರಗೆ ಬಂದರೆ ಒಕ್ಕೂಟ ಲಟ ಆಗುತ್ತೆ, ಒಕ್ಕೂಟನೇ ಇರೋದಿಲ್ಲ. ಇನ್ನು ಭಾರತ ನಿಮಗೆ ಗೊತ್ತಿರೋ ಹಾಗೆ ವಿಶ್ವದ 3ನೇ ಅತಿ ದೊಡ್ಡ ಕ್ರೂಡ್ ಆಯಿಲ್ ಇಂಪೋರ್ಟರ್. ದಿನಕ್ಕೆ 4.5 to 5 ಮಿಲಿಯನ್ ಬ್ಯಾರಲ್ ತೈಲ ಬೇಕು. ಆಲ್ಮೋಸ್ಟ್ 10-15% ಬಿಟ್ಟು ಉಳಿದಿದೆಯಲ್ಲ, ನಮಗೆಲ್ಲ ಹೊರಗಿಂದನೇ ಬರಬೇಕು. 85 to 88% ಆಯಿಲ್ ಅಲ್ವಾ. ಇಷ್ಟು ದಿನ ಒಪೆಕ್ ಹೇಳಿದ ರೇಟಿಗೆ ನಾವು ತಗೋಬರ್ಬೇಕಾಗಿತ್ತು. ಆದರೆ ಈಗ UAE ಆ ಕೋಟಾ ಸಿಸ್ಟಮ್ನಿಂದ ಫ್ರೀ ಆಗಿದೆ.
ಆಲ್ರೆಡಿ UAE ಭಾರತಕ್ಕೆ ಅತಿ ಹೆಚ್ಚು ತೈಲ ಪೂರೈಸೋ ಟಾಪ್ 4 ರಾಷ್ಟ್ರಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸುಮಾರು 6 ಲಕ್ಷಕ್ಕೂ ಅಧಿಕ ಬ್ಯಾರೆಲ್ ತೈಲವನ್ನು ಭಾರತ UAEನಿಂದ ತರಿಸ್ಕೊಳ್ಳುತ್ತೆ. ಈಗ ಭಾರತ ಒಪೆಕ್ ರೂಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನೇರವಾಗಿ UAE ಜೊತೆ ಬಾರ್ಗೇನ್ ಮಾಡಿ ಡೆಡ್ ಚೀಪ್ ಪ್ರೈಸ್ಗೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಮಾಡ್ಕೋಬೋದು. ಯಾಕಂದರೆ UAE ಜಾಸ್ತಿ ತೈಲ ಉತ್ಪಾದನೆ ಮಾಡಿದ್ರೆ ಅದನ್ನು ಕೊಂಡುಕೊಳ್ಳೋಕೆ ಭಾರತದಂತಹ ತೈಲ ಬಕಾಸುರ ಕಾಯ್ತಾ ಕೂತ್ಕೊಂಡಿದೆ. ಅವ್ರಿಗೆ ಬೇಕೇ ಬೇಕು ಇಂಥ ಒಬ್ಬ ಖರೀದಿದಾರ, ಅವ್ರಿಗೂ ಕೂಡ ಇಂಪಾರ್ಟೆಂಟೇ. ಇಲ್ಲಿ ಇನ್ನೊಂದು ವಿಚಾರ ಏನು ಗೊತ್ತಾ, ಕರೆನ್ಸಿ ವಿಚಾರ. 2023ರಲ್ಲಿ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ UAEನ ಆಡ್ನಾಕ್ ಕಂಪನಿಯಿಂದ ತೈಲ ಖರೀದಿ ಮಾಡಿದಾಗ ಮೊದಲ ಬಾರಿಗೆ ಡಾಲರ್ ಬದಲು ರೂಪಾಯಿನಲ್ಲೇ ಪೇಮೆಂಟ್ ಮಾಡಲಾಗಿತ್ತು. ಇತಿಹಾಸ ಕ್ರಿಯೇಟ್ ಆಗಿತ್ತು. UAE ಒಪೆಕ್ನಿಂದ ಹೊರ ಬಂದಿರೋದ್ರಿಂದ ನಾವು ರುಪಿ ದಿರ್ಹಮ್ ಟ್ರೇಡ್ ಸೆಟಲ್ಮೆಂಟ್ ಮೂಲಕ ನಮ್ಮದೇ ದುಡ್ಡಲ್ಲಿ ನಾವು ಹೆಚ್ಚೆಚ್ಚು ತೈಲವನ್ನು ಖರೀದಿ ಮಾಡ್ಬೋದು. ಫಾರೆಕ್ಸ್ ಕರ್ಗಲ್ಲ ಆವಾಗ ನಮ್ಮದು. ಇದೆಲ್ಲದರ ಪರಿಣಾಮ ನಮ್ಮ ದೇಶದಲ್ಲಿ ತೈಲ ಬೆಲೆ ಪ್ರಿಡಿಕ್ಟಬಲ್ ಆಗಿರುತ್ತೆ. ಹುಚ್ಚಾಗಿ ದಿನಕ್ಕೊಂದೊಂದು ರೇಟ್ ಆಗೋದಿಲ್ಲ, ಪ್ರಿಡಿಕ್ಟಬಲ್ ಆಗಿರುತ್ತೆ. ಈಗ ಸ್ನೇಹಿತರೆ, ಫೈನಲಿ ನಿಮ್ಮ ಒಪಿನಿಯನ್ ಏನು ಈ ಸ್ಟೋರಿ ಬಗ್ಗೆ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ನಮಸ್ಕಾರ, ಮತ್ತೆ ಭೇಟಿ ಆಗ್ತಿರೋಣ.